ಭಾರತದಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಪಾಲನೆ ಮತ್ತು ಮಾರಾಟ ನಿಷೇಧವಿದ್ರೂ ಇಲ್ಲಿ ಕದ್ದು ಮುಚ್ಚಿ ಸಾಗಣೆಯನ್ನ ಮಾಡಲಾಗುತ್ತಿತ್ತು. ಅಂತಹ ಸಾಕಣೆ ಕೇಂದ್ರದ ಮೇಲೆ ಪೊಲೀಸರು ದಾಳಿ ನಡೆಸಿ ಕ್ಯಾಟ್ ಫಿಶ್ ಗಳನ್ನ ವಶಕ್ಕೆ ಪಡೆದಿರುವಂತಹ ಘಟನೆ ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ನಡೆದಿದೆ. ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಸಾಗಣೆ ಮಾಡುತ್ತಿದ್ದ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಘಟನೆ ನಡೆದಿದೆ. ಇನ್ನು ಇದರಲ್ಲಿ ಸುಮಾರು 10 ಲಕ್ಷ ಮೌಲ್ಯದ 10 ಟನ್ ಕ್ಯಾಟ್ ಫಿಶ್ ಗಳು ಇದ್ದವು. ಆದ್ದರಿಂದ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ರವರು ಕ್ಯಾಟ್ ಫಿಶ್ ನಿರ್ಮೂಲನೆಗೆ ಆದೇಶ ಹೊರಡಿಸಿದ ಪರಿಣಾಮ ನಿನ್ನೆ ರಾತ್ರಿ ವೇಳೆ ನಾಶಪಡಿಸಲಾಯಿತು. ಈ ವೇಳೆ ಉಪವಿಭಾಗಾಧಿಕಾರಿ ಬೋಬಾಲಾನ್ ರವರು ಈ ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದರು. ಇಲ್ಲ ಒಂದು ವಾಟರ್ ಬಾಡಿಯಲ್ಲಿ ಇದೆ ಮೀನ್ಸ್ ಅದು ಮತ್ತೆ ಎಲ್ಲಾ ಪ್ರಾಣಿಗಳು ತಿನ್ನುತ್ತೆ ಇದೆ ಮತ್ತೆ ಎಲ್ಲಾ ಪ್ರಾಣಿಗಳು ಡಿಸ್ಟ್ರಾಯ್ ಮಾಡುತ್ತದೆ ಮತ್ತೆ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಸಮಸ್ಯೆ ಬರುತ್ತದೆ. ಸೊ ಇಂಡಿಯಾದಲ್ಲಿ 2000 ಅಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಅನಿಮಲ್ ಹಸ್ಬೆಂಡ್ರಿ ಮತ್ತು ಅಗ್ರಿಕಲ್ಚರ್ ಬ್ಯಾನ್ ಮಾಡಿದರು. ಮತ್ತೆ ಅದು ಬಹಳಷ್ಟು ಹೈಕೋರ್ಟ್ ಅಲ್ಲಿ ಮತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಅದು ಕನ್ಫರ್ಮ್ ಮಾಡಿದರು. ಬಹಳ ಜನ ಕೇಸ್ ಮಾಡಿದ್ದಾರೆ. ಬಟ್ ಇದು ಇಂಡಿಯಾದಲ್ಲಿ ಬ್ಯಾನ್ ಆಗಿರೋದು ಒಳ್ಳೆಯದು. ಮತ್ತು ಯಾರು ಇದು ಪಾಂಡಲ್ಲಿ ರೇರಿಂಗ್ ಮಾಡುವುದು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡುವುದಲ್ಲ ಇಲ್ಲಿಗಳನ್ನ ಬಹಳಷ್ಟು ಆನರಬಲ್ ಹೈಕೋರ್ಟ್ಸ್ ಹೇಳಿದ್ದಾವೆ. ಈ ಲಾರಿ ಒಂದು ಆಕ್ಚುಲಿ ಅವರು ಹೇಳುವ ಪ್ರಕಾರ ತಮಿಳುನಾಡಿಂದ ಉತ್ತರ ಪ್ರದೇಶ ಹೋಗುತ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ ಅವರು ಅದು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಏನಾಯ್ತು ಡಿಸ್ಟ್ರಾಯ್ ಮಾಡುವುದು. ಅಲ್ಲದೆ ಈ ಕ್ಯಾಟ್ ಫಿಶ್ ಸಾಗಿಸುತ್ತಿದ್ದ ಲಾರಿ ಬೆಂಗಳೂರಿನಿಂದ ಬಂದಿದೆ ಎಂದು ತಿಳಿದಿದ್ದು ಇದೀಗ ಅವರ ವಿರುದ್ಧ ದೂರು ದಾಖಲಾಗಿದೆ. ಒಟ್ಟಿನಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಸಾಗಣೆ ಮತ್ತು ಸೇವನೆ ಮಾನವ ಸಂಕಷ್ಟಕ್ಕೆ ಮಾರಕವಾಗಿದೆ.